पाना था जिन्हें हमने पा लिया, पाना था जिन्हें हमने पा लिया, अब रही न कोई आश है। सुखदाता ने पकड़ा हाथ है, सुखदाता ने पकड़ा हाथ है, सदा रहेगा वही साथ है। पाना था जिन्हें हमने पा लिया। दिन रात बजे मेरे मन में बाबा वाली एक तार है। इन नैनों में बसता है वही, मेरे मन में उन्हीं का खुमार है। अब बाबा का मैं और वो मेरा, अब बाबा का मैं और वो मेरा, अब आ गया वो मुझे रास है। पाना था जिन्हें हमने पा लिया। वो फूल तो मैं भंवरा उनका, शिव शम्मा तो मैं परवाना हूँ। वो चंदा तो मैं चकोर हूँ, अब उनकी ही मैं दीवानी हूँ। झूमूं मैं नारायणी नशे में, झूमूं मैं नारायणी नशे में, अब संगम में मेरा वास है। पाना था जिन्हें हमने पा लिया। असीम सुखों के सागर में ये जीवन की नैया आ गई। अब इसको चलाता है वही, हमको तो ये वासना आ गई। हमको वो खेवैया मिल गया, हमको वो खेवैया मिल गया, अब स्वर्ग किनारा पास है। पाना था जिन्हें हमने पा लिया। ಓಂ ಶಾಂತಿ, ಓಂ ಶಾಂತಿ. ಬಾಬಾ ಇವತ್ತು ಯಾವ ವಿಶೇಷತೆಯನ್ನು ನೋಡಿ ಬಾಬಾ ಭಾಳ ಖುಷಿ ಪಡ್ತಾರೆ. ಮಕ್ಕಳ ವಿಶೇಷತೆ, ಯಾವ ಮಕ್ಕಳು ಬಡವರಾಗಿದ್ರೂ ಅದರಲ್ಲಿ ಇಷ್ಟ ಆದ್ರೂ ಬಾಬಂಗೆ ಕೊಟ್ಟು, ಬಾಬಾ ನಂದೊಂದು ಇಟ್ಕೆ ಹಾಕು, ನನಗೆ ಮೆಹಲ್ ಕೊಡು ಅಂತ ಯಾರು ಜಿಗ್ರಿ ದಿಲ್ಸೆ ಅಷ್ಟು ಪ್ರೀತಿಯಿಂದ ಹೇಳ್ತಾರೆ. ಆ ಮಕ್ಕಳನ್ನು ನೋಡಿ ಬಾಬಂಗೆ ಭಾಳ ಖುಷಿಯಾಗುತ್ತೆ. ಅವಾಗೆಲ್ಲ ಆಣೆಗಳಲ್ಲೇ ಪೇಮೆಂಟು ಸಿಗ್ತಿತ್ತು, 10 ಆಣೆ 15 ಆಣೆ ಹಂಗೆಲ್ಲ. ಸೊ ಅದರ ಆಧಾರದ ಮೇಲೆ ಅಂದರೆ ಸಾಹುಕಾರದ್ದು 1000 ಇರ್ಬೋದು, 10,000 ಇರ್ಬೋದು, ಬಡವ್ರದ್ದು 50 ಪೈಸನೂ ದೊಡ್ಡದು. 50 ಆಣ 5 ಆಣ ಹೋ 1 ಆಣ
ಇದ್ರದ್ದು ಭಾಳ ಬೆಲೆ ಇತ್ತಲ್ಲ, ಅದಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳೇ ಯೋಚನೆ ಮಾಡಬೇಡಿ, ನಾನು ಇದು ಒಂದು ಇಟ್ಟಿಗೆ ರಿಟರ್ನಲ್ಲಿ ನಿಮಗೆ ಮೆಹಲ್ ಕೊಡ್ತೀನಿ ಅಂತಾರೆ. ಬಾಬಾ ಸಾಗರ ಅಲ್ಲ, ಅವನ ದಯಾ ಸಾಗರ ಅಷ್ಟೇ ಅಲ್ಲ, ಎಲ್ಲ ಭಾಗ್ಯ ವಿಧಾತ. ಅವ್ರ ಮಕ್ಕಳಿಗೆ ಏನು ಬೇಕಂದ್ರೂ ಕೊಡ್ತಾರೆ, ಏನು ಬೇಕಂದ್ರೂ ಮಾಡ್ತಾರೆ. ಬಟ್ ಏನಂದರೆ ಸಚ್ಚೆ ದಿಲ್ ಪರ್ ಸಾಹೇಬ್ ರಾಜಿ. ಅದಕ್ಕೆ ಸುಧಾಮಂದು ಒಂದಿಡಿ ಅಕ್ಕಿದು ಇಷ್ಟೆಲ್ಲ ಗಾಯನ ಇರೋದು. मीठे बच्चे जैसे बाप का पार्ट है सर्व का कल्याण करना, ऐसे बाप समान कल्याणकारी बनो, अपना और सर्व का कल्याण करो. ಮಧುರವಾದಂತಹ ಮಕ್ಕಳೇ, ತಂದೆಯ ಪಾರ್ಟ್ ಜಗತ್ತಿನ ಕಲ್ಯಾಣ ಮಾಡೋದು, ಸರ್ವರ ಕಲ್ಯಾಣಕಾರಿ ಅಲ್ವಾ? ಹಂಗೇನೆ ನೀವು ತಂದೆಯ ಸಮಾನ ಕಲ್ಯಾಣಕಾರಿಗಳಾಗಿ. तो क्या बनना है? ಬಾಪ್ ಸಮಾನ್ ಕಲ್ಯಾಣಕಾರಿ ಬನ್ನ है. ತಂದೆ ಹೆಂಗೆ ಕಲ್ಯಾಣಕಾರಿ, ಹಂಗೆ ತಂದೆಯ ಸಮಾನ ಕಲ್ಯಾಣಕಾರಿಗಳಾಗಿ ಮಕ್ಕಳೇ. ಅದರಲ್ಲಿ ಬರೀ ಬೇರೆಯವ್ರದ್ದಲ್ಲ, ತನ್ನ ಅನ್ಯರ ಎಲ್ಲ ಕಲ್ಯಾಣ ಮಾಡಿ. बच्चों की किस एक विशेषता को देख बाप दादा बहुत खुश होते हैं. गरीब बच्चे बाबा के यज्ञ में 8 आना 1 रुपया भेज देते हैं. कहते हैं बाबा इसके बदले हमको मकान देना. बाबा कहते बच्चे ये 1 रुपया भी शिव बाबा के खजाने में जमा हो गया, तुमको 21 जन्मों के लिए महल मिल जाएगा. सुदामा का मिसाल है ना, बिगर कौड़ी खर्चा तुम बच्चों को विश्व की बादशाही मिल जाती है. बाबा गरीब बच्चों को इस विशेषता पर बहुत खुश होते हैं. ಎಷ್ಟು ಪ್ರೀತಿ ಬಾಬನಿಗೆ. ಮಕ್ಕಳು ಯಾರು ಬಡವರಿದ್ದಾರೆ 50 ಪೈಸಾ 1 ರೂಪಾಯಿ ಕೊಟ್ಟು, ಬಾಬಾ ಇದು 1 ರೂಪಾಯಿ ನೀನು ಮನೆ ಕಟ್ತಾ ಇದ್ದೀರಾ, ಯೂಸ್ ಮಾಡಿಬಿಡಿ, ನನಗೆ ಮೆಹಲ್ ಕೊಡು ಬಾಬಾ ಅಂತ. ಅಂದರೆ ಪರ್ಮನೆಂಟ್ ಯಾವುದರಲ್ಲಿ ಉಪಯೋಗ ಆಗುತ್ತೆ ಅದರ ರಿಟರ್ನ್ ಬಾಬಾ ಹೇಳ್ತಾರೆ. ಮಗು ತಂದೆಯ ಭಂಡಾರದಲ್ಲಿ ಜಮಾ ಆಯಿತು, ಶಿವಬಾಬನ ಭಂಡಾರದಲ್ಲಿ 21 ಜನ್ಮಗಳಿಗೆ ನಿಮಗೆ ಮೆಹಲ್ ಸಿಕ್ಬಿಡುತ್ತೆ, ಚಿಂತೆ ಬೇಡ. ಸುಧಾಮನ ಉದಾಹರಣೆ ಅದಕ್ಕೆ ಇರೋದು. ಅಂದರೆ ಎಷ್ಟು ದಿಲ್ ಕ ಪ್ಯಾರ್ ಇವರು ಕೊಡೋರ್ದು, ಸತ್ಯ ಹೃದಯ, ಶುದ್ಧ ಹೃದಯ, ಎಕ್ಸ್ಟ್ರೀಮ್ ಬಾಬನ ಮೇಲೆ ಪ್ರೀತಿ ಇರೋದ್ರಿಂದನೇ ಅವ್ರಿಗೆ ಅಷ್ಟು ದೊಡ್ಡ ಪ್ರಾಪ್ತಿ. ಏನು ಕವಡೆ ಖರ್ಚಿಲ್ಲದೆ ಮಕ್ಕಳೇ ನಿಮಗೆ ವಿಶ್ವದ ಬಾದ್ಶಾಹಿ ಸಿಗುತ್ತೆ. 50 ಪೈಸಾ ಕೊಡೋದ್ರ ಜೊತೆ ಅವರು ಚೆನ್ನಾಗಿ ಪುರುಷಾರ್ಥ ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟು. ಬಾಬಾ ಬಡವರ ಬಂಧು ಅಂತ ಅದಕ್ಕೆ ತಾನೇ ಹೇಳೋದು. ಬಡ ಮಕ್ಕಳು ಅವ್ರ ಹತ್ರ ಏನಿದೆಯೋ ಅದು ಉಳಿಸಿ ಆದರೂ ಬಾಬಂಗೆ ಕೊಡ್ಬೇಕಂತ ಮಾಡ್ತಾರಲ್ಲ, ಅದಕ್ಕೆ ಆ ವಿಶೇಷತೆ ನೋಡಿ ಬಾಬಂಗೆ ಖುಷಿ. ಗೀತ್ ತುಮೇ ಪಾಕೆ ಹಮ್ನೆ ಜಹಾನ್ ಪಾಲಿಯಾ. ಬಾಬಾ ನಿಮ್ಮನ್ನು ಪಡ್ಕೊಂಡು ಇಡೀ ಜಗತ್ತನ್ನೇ ಪಡ್ಕೊಂಡ್ಬಿಟ್ಟೆ. ಪಾಲಿಯ ವಿಶ್ವದ ಮಾಲೀಕ. ಜಗತ್ತೂ ಕಡಿಮೆನೆ, ಬಾಬಾದಷ್ಟು ದೊಡ್ಡವರು. ಓಂ ಶಾಂತಿ. मीठे मीठे बच्चे समझते कि बाबा से अभी बेहद का वर्षा ले रहे. बच्चे कहते कि बाबा आपकी श्रीमत अनुसार हम आपसे फिर से बेहद का वर्षा पा रहे हैं. नई बात नहीं है, बच्चों को नॉलेज मिली है. जानते हैं सुखदाम का वर्षा हम कल्प कल्प पाते रहते हैं. कल्प कल्प 84 जन्म तो लेने पड़ते हैं. ಮಧುರವಾದ ಮಕ್ಕಳು ತಿಳ್ಕೊಂಡಿದ್ದಾರೆ, ತಂದೆಯಿಂದ ಬೇಹದ್ ಆಸ್ತಿ ಸಿಗ್ತಿದೆ. ಮಕ್ಕಳು ಹೇಳ್ತಾರೆ, ಬಾಬಾ ನಿಮ್ಮ ಶ್ರೀಮತದ ಅನುಸಾರ ನಿಮ್ಮಿಂದ ನನಗೆ ಬೇಹದ್ ಆಸ್ತಿ ಸಿಗ್ತಿದೆ. ಹೊಸ ಮಾತಿಲ್ಲ. ಅಂದರೆ ಇದೇನು ಹೊಸ ಮಾತಲ್ಲ, ಕಲ್ಪ ತಗೋತೀವಲ್ಲ, ಬಟ್ ಏನೋ ಶ್ರೀಮತದ ಮೇಲೆ ನಿಮ್ಮಿಂದ ಆಸ್ತಿ ತಗೋತಾ ಇದ್ದೀನಿ, ಬೇಹದ್ ಆಸ್ತಿ. ಇದು ಜ್ಞಾನ ಮಕ್ಕಳಿಗೆ ಸ್ಪಷ್ಟವಾಗಿದೆ. ಅಂದರೆ ನಿಮಗೆ ಗೊತ್ತಿದೆ ಸುಖಧಾಮದ ಆಸ್ತಿ ನಾವು ಕಲ್ಪ ತಗೋತೀವಿ ಅಂತ. ಯಾಕೆ 84 ಜನ್ಮಗಳನ್ನು ಕಲ್ಪ ತಗೋತೀವಿ ಅಂದರೆ ಬಾಬಾ ಬಂದ ಅಂತ್ಯದಲ್ಲಿ ನಮಗೆ ಆಸ್ತಿ ಕೊಡ್ತಿದ್ದಾರೆ. बरोबर हम बेहद के बाप द्वारा 21 जन्मों का वर्षा पाते हैं, फिर धीरे धीरे गंवाते हैं. बाप ने समझाया है ये अनादि बना बनाया खेल है. तुम बच्चों को खातरी हो जाती है, ये भी जानते हो ड्रामा में सुख बहुत है. पिछाड़ी में आकर रावण द्वारा दुख पाते हैं.
अभी तुम अर्जुन तोड़े हो, आगे चलकर बहुत वृद्धि होते जाएंगे. ತಂದೆ 21 ಜನ್ಮಗಳ ಆಸ್ತಿ ಕೊಟ್ಟರು, ಅದನ್ನು ಕಳ್ಕೊಂಡಿದ್ದೀವಿ. ಯಾರ ಕಾರಣ ಕಳ್ಕೊಂಡ್ವಿ? ರಾವಣ ಬಂದ ತಕ್ಷಣ ದುಃಖದ ಆಸ್ತಿ, ಅವನು ದುಃಖದ್ದೇ ಕೊಡೋದು ಕೆಲಸ. ಈಗ ಅದನ್ನು ಮುಗಿಸಿ ಬಾಬಾ ನಮಗೆ ಆಸ್ತಿ ಕೊಡ್ತಿದ್ದಾರೆ. ಇದು ಬಾಬಾ ಹೇಳ್ತಿರೋದು, ನಿಮ್ಮ ಮಕ್ಕಳಿಗೆ ಖಾತ್ರಿ ಮಾಡ್ತಿದ್ದೀನಿ, ಡ್ರಾಮಾದಲ್ಲಿ ನೀವು ಮಕ್ಕಳಿಗೆ ಸುಖ ಜಾಸ್ತಿ ಇದೆ. ಯಾಕೆಂದರೆ 3 ಯುಗ ಅಲ್ವಾ. ಅಭಿ ತುಮ್ ಅರ್ಜುನ್ ತೋಡೆ ಹೋ, ನೀವೆಲ್ಲ ಸ್ವಲ್ಪ ಇದ್ದೀರಾ, ಎಲ್ಲ ವೃದ್ಧಿ ಆಗ್ತಾ ಹೋಗುತ್ತೆ, ಮನುಷ್ಯ ಸೇ ದೇವತಾ बनते हैं. ज़रूर दिल में समझेंगे हम कलब कलब बाप से वर्षा पाते हैं. जो आकर नॉलेज लेंगे वो समझेंगे. अब ज्ञान सागर बाप द्वारा सृष्टि के आदि मध्य अंत की नॉलेज पाई है. बाप ही ज्ञान का सागर पतितों को पावन बनाने वाला है, अर्थात मुक्ति जीवन मुक्ति में ले जाने वाला है. ಇಂಪಾರ್ಟೆಂಟ್ ಮಾತಾ. 84 ಜನ್ಮ ತಗೊಂಡು ಕೆಳಗೆ ಬಂದ ತಕ್ಷಣ ಬಾಬಾ ಜ್ಞಾನ ಕೊಡ್ತಾರೆ, ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡ್ತಾರೆ. ಅದರಲ್ಲಿ ನಮ್ಗೆ ಅರ್ಥ ಆಗ್ಬಿಡುತ್ತೆ, ಬಾಬನಿಂದ ಪುನಃ ನಾನು ಬೇಹದ್ ಆಸ್ತಿ ತಗೋತಾ ಇದ್ದೀನಿ. ತಂದೆನೇ ಜ್ಞಾನ ಸಾಗರ ಪತಿತ ಪಾವನ, ಅರ್ಥಾತ್ ಮುಕ್ತಿ ಜೀವನ್ ಮುಕ್ತಿಯನ್ನು ಕೊಡ್ತಕ್ಕಂಥವ್ರು. ये भी तुम अभी जानते हो, गुरु तो बहुत किया है, आखिर गुरुओं को भी छोड़ आकर नॉलेज लेंगे. तुमको भी अभी ये नॉलेज मिली है, जानते हो इससे पहले अज्ञानी थे. सृष्टि का चक्र कैसे फिरता, शिव बाबा ब्रह्मा विष्णु शंकर कौन है, ये कुछ भी नहीं जानते थे. ನಮಗೀಗ ನಾಲೇಜಿಂದ ಎಷ್ಟು ಖುಷಿ, ಇದೇ ದೊಡ್ಡ ಆಸ್ತಿ ಅಲ್ಲ ಜ್ಞಾನ. ಯಾವುದರಿಂದ ಮುಕ್ತಿ ಜೀವನ್ ಮುಕ್ತಿ ಸಿಗುತ್ತೆ? ಯಾಕೆಂದರೆ ಬಾಬಾ ಜ್ಞಾನ ಸಾಗರನೂ ಹೌದು, ಪತಿತ ಪಾವನೂ ಹೌದು. ಜ್ಞಾನನೂ ಕೊಡೋದ್ರ ಜೊತೆ ತನ್ನ ಜೊತೆ ಈ ಸಂಬಂಧ ಜೋಡಿಸ್ಕೋತಾರೆ. ಸೊ ನಮ್ಮನ್ನು ಪಾವನ ಮಾಡ್ತಾರೆ. ಅದಕ್ಕೆ ಎಷ್ಟು ದೊಡ್ಡ ಆಸ್ತಿ. ಮುಕ್ತಿ ಜೀವನ್ ಮುಕ್ತಿ ಆಸ್ತಿ ಏನು ಕಡಿಮೆನಾ? ಮಕ್ಕಳೇ, ನೀವೀಗ ಬಂದು ಅರ್ಥ ಆಯಿತು, ಗುರುಗಳಿಂದ ಏನೂ ಸಿಗಲ್ಲ, ನಾವು ಫಸ್ಟ್ ಅಜ್ಞಾನದಲ್ಲಿದ್ವಿ. ಆಮೇಲೆ ಈ ವೃದ್ಧಿ ಆದಂಗೆ ಎಲ್ಲರೂ ಮನುಷ್ಯರು ಗುರುಗಳನ್ನು ಬಿಟ್ಟು ಬಾಬಾವ್ರ ಹತ್ರ ಬಂದು ಜ್ಞಾನ ತಗೊಂಡು ಆಸ್ತಿ ತಗೋತಾರೆ. ಯಾಕೆಂದರೆ ನಮಗೀಗ ಅರ್ಥ ಆಯಿತು. ನಮಗೆ ಮೊದಲು ಈ ಚಕ್ರ ಏನು, ಶಿವಬಾಬಾ ಯಾರು, ಬ್ರಹ್ಮ ವಿಷ್ಣು ಶಂಕರ ಯಾರು, ಇದೇನು ಜ್ಞಾನ ಗೊತ್ತಿರಲಿಲ್ಲಲ್ವಾ. अब मालूम पड़ा है हम विश्व के मालिक थे, तो तुम्हारी बुद्धि में बड़ा अच्छा नशा चढ़ा रहना चाहिए. बाप को और सृष्टि चक्र को याद करते रहना चाहिए. अलफ और बे बाप समझाते, इनसे पहले तुम कुछ नहीं जानते थे ना बाप को ना रचना को जानते थे. ಏನೂ ಗೊತ್ತಿರಲಿಲ್ಲಲ್ಲ ನಮಗೆ. ತಂದೆನೂ ಗೊತ್ತಿಲ್ಲ, ರಚನೆನೂ ಗೊತ್ತಿಲ್ಲ, ಬಾಬನಿಂದ ಏನು ಸಿಗುತ್ತೆ ಅದಕ್ಕೂ ಗೊತ್ತಿಲ್ಲ. ಈಗ ನಿಮಗೆ ಅರ್ಥ ಆಯಿತು, ನಾವು ವಿಶ್ವದ ಮಾಲೀಕರಾಗಿದ್ವಿ. ಈಗ ಬಾಬಾ ಪುನಃ ಬಂದಿದ್ದಾರೆ ಮಾಲೀಕರನ್ನು ಮಾಡೋಕ್ಕೆ. ಅಂದರೆ ತುಂಬ ಚೆನ್ನಾಗಿ ನಿಮ್ಮ ಬುದ್ಧಿಯಲ್ಲಿ ನಶೆ ಇರಬೇಕು, ಸದಾ ನಶೆ ಜೊತೆ ಏನು ಮಾಡಬೇಕು? ತಂದೆ ಸೃಷ್ಟಿ ಚಕ್ರದ ಜ್ಞಾನ ಬುದ್ಧಿಯಲ್ಲಿ ಬಾಬಾ ನೆನಪು ಮಾಡಬೇಕು, ಸೃಷ್ಟಿ ಚಕ್ರ ತಿರುಗಿಸ್ತಾ ಇರಬೇಕು. ಅಲಫ್ ಅವ್ರಬೇ ಸಿಂಪಲ್ ಮಾತಂತಾರೆ ಬಾಬಾ. तो सारी सृष्टि के मनुष्य मात्र ना बाप को ना रचना के आदि मध्य अंत को जानते हैं. अभी तुम शूद्र से ब्राह्मण बनते हो. बाप सब बच्चों से बात कर रहे हैं. कितने ढेर बच्चे हैं, सेंटर्स कितने हैं. अभी तो सेंटर्स खुलेंगे. तो बाप समझाते हैं, आगे तुम कुछ भी नहीं जानते थे, अब नंबरवार पुरुषार्थ अनुसार जान चुके हो. ಸೃಷ್ಟಿಯ ಮನುಷ್ಯ ಮಾತ್ರರಿಗೆ ತಂದೆ ಹಾಗೂ ರಚನೆಯ ಜ್ಞಾನ, ಅರ್ಥಾತ್ ಆದಿ ಮಧ್ಯ ಅಂತ್ಯದ ಜ್ಞಾನ ಗೊತ್ತಿಲ್ಲ. ಈಗ ನೀವು ಮಕ್ಕಳು ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಾ, ತಂದೆಯ ಮಕ್ಕಳಾಗಿದ್ದೀರಾ. ಅಂದರೆ ಬಾಬಾ ಎಲ್ಲ ಮಕ್ಕಳ ಹತ್ರ ಮಾತಾಡ್ತಿದ್ದಾರೆ. ನನಗೆ ಎಷ್ಟು ಮಕ್ಕಳಿದ್ದಾರೆ, ಸೆಂಟರ್ಸ್ ಎಷ್ಟೊಂದಿದೆ, ಇನ್ನೂ ಸೆಂಟರ್ಸ್ ತೆಗಿತಾ ಹೋಗುತ್ತೆ. ಅಂದರೆ ಬಾಬಾ ಹೇಳೋದು, ಮೊದಲು ನಿಮಗೇನು ಗೊತ್ತಿರಲಿಲ್ಲಲ್ಲ ಮಕ್ಕಳೇ, ಈಗ ನನ್ನವರಾಗಿ ನಂಬರ್ವಾರ್ ಪುರುಷಾರ್ಥ ಅನುಸಾರ ತಿಳ್ಕೊಂಡಿದ್ದೀರಾ. ये भी जानते हैं कि अभी हम बाप से पतित से पावन बन रहे. ಇಂಪಾರ್ಟೆಂಟ್. ನಾವೀಗ ಜ್ಞಾನ ಅರ್ಥ ಆದಮೇಲೆ ಏನು ಅರ್ಥ ಆಯಿತು? ನಾನೀಗ ಪತಿತ ಇಂದ ಪಾವನ ಆತ್ಮ ಆಗ್ತಿದ್ದೀನಿ.
ಅಂದರೆ ನೆನಪಿನ ಪುರುಷಾರ್ಥ ವಿಶೇಷ ಮಾಡಬೇಕು. और तो पुकारते रहते तुम गुप्त हो, ब्रह्मा कुमार कुमारी कहते हैं परंतु समझते नहीं कि इन्हों को पढ़ाने वाला कौन है. तो शास्त्रों में कहाँ लिखा हुआ भी नहीं है, वही गीता के भगवान शिव ने आकर बच्चों को राजयोग सिखाया है. ये तुम्हारी बुद्धि में आता है, गीता भी तुमने पढ़ी होंगी. ತಂದೆ ಹೇಳೋದು, ಜನ ಅಂತೂ ಕೂಗ್ತಿದ್ದಾರೆ, ಕರಿತಿದ್ದಾರೆ, ಭಗವಂತ ಯಾರಂತ ಗೊತ್ತಿಲ್ಲ, ಬಟ್ ನಾವು ಮಕ್ಕಳ ಮುಂದೆ ಪ್ರತ್ಯಕ್ಷ ಇದ್ದಾರೆ. ಅವ್ರಂದ್ಕೋತಾರೆ ಇವ್ರು ಬ್ರಹ್ಮಕುಮಾರ ಕುಮಾರಿಯರು ಏನೋ ಮಾಡ್ತಿದ್ದಾರೆ ಅಂತ. ಇವ್ರಿಗೆ ಓದಿಸೋರು ಯಾರು, ಅದರಿಂದ ಸಿಗುತ್ತೆ ಏನೋ ಯಾರಿಗೂ ಗೊತ್ತಿಲ್ಲ, ಶಾಸ್ತ್ರಗಳಲ್ಲೂ ಇಲ್ಲ. ಗೀತೆಯ ಭಗವಂತ ಶಿವ ಬಂದು ತನ್ನ ಮಕ್ಕಳಿಗೆ ರಾಜಯೋಗ ಕಲಿಸಿ ರಾಜಾಯಿ ಕೊಟ್ಟರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈಗ ನಿಮ್ಮ ಬುದ್ಧಿಯಲ್ಲಿದೆ, ಗೀತೆಯನ್ನು ಮೊದಲು ಓದಿದ್ರಲ್ವಾ, ये भी अभी समझते हो ना. ज्ञान मार्ग बिल्कुल अलग है. विद्युत मंडली से जो शास्त्र आदि पढ़कर टाइटल लेते हैं वो सब भक्ति मार्ग के शास्त्र हैं. ये नॉलेज उन्हों में है नहीं. ये तो बाप ही आकर रचना के आदि मध्य अंत की नॉलेज देते हैं. ये तो बाप ने आकर तुम्हारी बुद्धि का ताला खोला है. ವಿದ್ಯುತ್ ಮಂಡಲಿ ಶಾಸ್ತ್ರಗಳ ಏನೆಲ್ಲ ವಿದ್ವಾನ್ ಪಂಡಿತರೆಲ್ಲ ಓದ್ತಾರಲ್ಲ, ಟೈಟಲ್ ತಗೊಳ್ತಾರೆ ಚೆನ್ನಾಗಿ, ಇದೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರಗಳು. ಅಂಥ ಸರಸ್ವತಿ ಇಂಥ ಸರಸ್ವತಿ 108 ಇದೆಲ್ಲ ಇಟ್ಕೊಳ್ತಾರಲ್ಲ, ಇವೆಲ್ಲ ಶಾಸ್ತ್ರಗಳು ಓದಿ ಟೈಟ್ಲ್ ಸಿಗೋದು. ಬಟ್ ಭಕ್ತಿ ಮಾರ್ಗದ ಶಾಸ್ತ್ರ ಯಾವುದ್ರಲ್ಲಿ ಜ್ಞಾನ ಏನಿಲ್ಲ. ಜ್ಞಾನ ಒಬ್ಬರ ಹತ್ರ, ಜ್ಞಾನ ಸಾಗರನ ಹತ್ರ ಇರೋದು. ತಂದೆನೇ ಬಂದು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡ್ತಾರೆ, ತನ್ನ ಬಗ್ಗೆನೂ ಜ್ಞಾನ ಹೇಳ್ತಾರೆ. ಅದಕ್ಕೇನೆ ಬಾಬಾ ಹೇಳೋದು, ನಾನೇ ಬಂದು ನಿಮ್ಮ ಬುದ್ಧಿ ಬೀಗ ತೆಗೆದಿದ್ದೀನಿ. ಅಟೆನ್ಷನ್ ಪ್ಲೀಸ್. ಮನೇಲಿ ಕೇಳ್ತಿದ್ದೀರಲ್ವಾ, ಬಾಬಾ ಬುದ್ಧಿ ಬೀಗ ತೆಗೆದಿದ್ದಾರೆ. ಸೊ ನನ್ನ ಬುದ್ಧಿಯಲ್ಲಿ ಜ್ಞಾನ ಎಷ್ಟು ಅರ್ಥ ಆಗ್ತಿದೆ, ಎಷ್ಟು ಧಾರಣೆ ಆಗ್ತಿದೆ, ಚೆಕಿಂಗ್ ಪ್ಲೀಸ್. तुम जानते हो आगे हम क्या थे अब क्या बने हैं. बुद्धि में सारा चक्र आ गया है. शुरू में थोड़े ही समझते थे, दिन प्रतिदिन ज्ञान का तीसरा नेत्र अच्छी तरह खुलता जाता. ये भी किसको पता ही नहीं है कि भगवान कब आया, वो कौन था जिसने आकर गीता ज्ञान सुनाया. तुम बच्चे अभी जान गए हो. ನಿಮಗೆ ಗೊತ್ತಿದೆ ನಾವು ಮೊದಲೆಂಗಿದ್ವಿ, ಈಗೇನಾಗಿದ್ದೀವಿ. ಬುದ್ಧಿಯಲ್ಲಿ ಇಡೀ ಜ್ಞಾನ ಚಕ್ರದ ಜ್ಞಾನ ಬರುತ್ತಲ್ಲ, ಶುರುವಿಂದ ಶುರುವೆಲ್ಲ ಅಷ್ಟು ಅರ್ಥ ಆಗಲಿಲ್ಲ. ದಾದಿಗಳು ಫಸ್ಟ್ ಬಂದ್ರಲ್ಲ, ಅವಾಗ ಜಸ್ಟ್ ಓಂ ಧ್ವನಿಯಿಂದ ಶುರು ಮಾಡಿದ್ರು ಬಾಬಾ. ಬರೀ ಆತ್ಮ ಅಂಗುಷ್ಟಾಕಾರ ಸೈಲೆನ್ಸಲ್ಲಿ ಕೂತ್ಕೊಳ್ಳಿ ಅನ್ನೋದಿತ್ತು. ನಿಧಾನಕ್ಕೆಲ್ಲ ಹೇಳ್ತಾ ಹೋದ್ರು. ದಿನ ಪ್ರತಿದಿನ ಬಾಬಾ ಜ್ಞಾನ ಕೊಟ್ಟಂಗೆ ಜ್ಞಾನದ 3ನೇ ನೇತ್ರ ತೆಗಿತಾ ಹೋಗುತ್ತೆ. ಇದೂ ಮನುಷ್ಯರಿಗಂತೂ ಗೊತ್ತಿಲ್ಲ. ಭಗವಂತ ಯಾರು, ಯಾವಾಗ ಬಂದರು, ಏನು ಮಾಡಿ ಹೋದರು, ಇದು ಜ್ಞಾನ ಯಾರಿಗೂ ಗೊತ್ತಿಲ್ಲ. ಮತ್ತು ಪರಮಾತ್ಮ ಬಂದು ಗೀತಾ ಜ್ಞಾನನೂ ಯಾವಾಗ ಹೇಳಿದ್ರು ಅದು ಗೊತ್ತಿಲ್ಲ. ಯಾವುದನ್ನು ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರ, ಬುದ್ಧಿಯಲ್ಲಿ ಇಡೀ ಚಕ್ರದ ಜ್ಞಾನ ಇದೆ. कब से हम हार खाते हैं और कैसे वाम मार्ग में जाते हैं, कैसे सीढ़ी उतरते हैं, ये चित्र में कितना सहज समझाया हुआ है. 84 जन्मों की सीढ़ी है, कैसे उतरते हैं फिर चढ़ते हैं. पतित पावन कौन है, पतित किसने बनाया, ये तुम अभी जानते हो. वो तो सिर्फ गाते रहते हैं पतित पावन. ಇಂಪಾರ್ಟೆಂಟ್ ಏನು, ನಾವು ಹೆಂಗೆ ರಾವಣನಿಂದ ಸೋಲು, ಹೆಂಗೆ ವಾಮ ಮಾರ್ಗದಲ್ಲಿ ಹೋದ್ವಿ, ಕೆಳಗಡೆ ಇಳಿತಾ ಬಂದ್ವಿ. ಸಿಡಿ ಚಿತ್ರದಲ್ಲಿ ಕ್ಲಿಯರಾಗಿ ತಿಳಿಸಿದ್ದಾರೆ ಬಾಬಾ. 84 ಜನ್ಮದ ಚಕ್ರ ಇದು ಏಣಿ. ಇಳಿಯೋದು ಹತ್ತೋದು ಹೆಂಗೆ ಗೊತ್ತು. ಪತಿತ ಪಾವನ ತಂದೆ ಯಾರು, ಪಾವನ ಯಾರು ಮಾಡಿದ್ರು, ಪತಿತ ಯಾರು ಮಾಡಿದ್ರು, ಇದೂ ನಮಗೀಗ ಗೊತ್ತಾಗೋಯ್ತು. ಅದಕ್ಕೆ ಗಾಯನ ಮಾಡೋದು, ಏ ಪತಿತ ಪಾವನ ತಂದೆ ಬಂದು ಪಾವನ ಮಾಡು. ಅವರೇ ಪತಿತ ಮಾಡಿದ್ರೆ ಯಾಕೆ ಕರಿತೀವಿ ಅಂದರೆ ಅಂಡರ್ಸ್ಟುಡ್ ಬೇರೆಯವ್ರು ತಾನೇ ಮಾಡ್ತಾರೆ. और ये थोड़े ही समझते हैं कि रावण राज्य कब से शुरू होता है, पतित कब से बने हैं.
ये नॉलेज आई ही आदि सनातन देवी देवता धर्म वालों के लिए। बाप कहते हैं मैंने ही आदि सनातन देवी देवता धर्म की स्थापना की थी। ये वर्ल्ड की हिस्ट्री जाग्राफी बाप के सिवाय कोई समझा ना सके। तुम्हारे लिए जैसे ये कहानी है ಅಲ್ವಾ, ರಾವಣ ರಾಜ್ಯ ಯಾವಾಗ ಶುರುವಾಯಿತು, ಪತಿತರು ಯಾವಾಗಾದ್ರಿ, ಇವೆಲ್ಲ ಒಂದು ಸ್ಟೋರಿ ಥರ. ಬಾಬೂರು ರಾವಣನ ಎಂಟ್ರಿ ಯಾವಾಗಾಯಿತು, ಮತ್ತು ಆಮೇಲೆ ಬಾಬಾ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇದ್ದಿದ್ದು ಹೆಂಗೆ ಹೋಯಿತು, ತಿರ್ಗಾ ಹೆಂಗೆ ಸ್ಥಾಪನೆ ಮಾಡ್ತಿದ್ದಾರೆ. ಇದು ಇಡೀ ಜಗತ್ತಿನ ಇತಿಹಾಸ ಭೂಗೋಳವನ್ನು ಬಾಬೂರನ್ನ ಬಿಟ್ಟರೆ ಯಾರೂ ಹೇಳೋಕ್ಕಾಗಲ್ಲ. ಇದೊಂದು ಬಾಬಾ ಎಷ್ಟು ಸಿಂಪಲ್ ಆಗಿ ಒಂದು ಕಥೆಯ ತರಹ ಲಾಂಗ್ ಹೇಗೋ ಅದನ್ನು ಹೇಳ್ತಾ ಇದ್ದಾರೆ. ಹೆಂಗೆ ರಾಜ್ಯ ಪಡ್ಕೋತೀರಾ, ಹೆಂಗೆ ರಾಜ್ಯ ಕಳ್ಕೊಳ್ತೀರಾ. ಇದು ಹಿಸ್ಟ್ರಿ ಜಾಗ್ರಫಿ ಓದ್ತಾ ಇದ್ದೀರಲ್ವ ಮಕ್ಕಳೇ, ಈ ದೊಡ್ಡ ಹಿಸ್ಟ್ರಿ ಅಲ್ಲ. ನಾವು ಹೆಂಗೆ ರಾಜ್ಯ ತಗೊಂಡ್ವಿ, ಇದು ಪ್ರೈಲೋಪ ಆಯಿತು, ಕಳ್ಕೊಂಡ್ವಿ ಹೆಂಗೆ, ಅದು ಪ್ರೈಲೋಪ ಆಗಿದೆ. ಎಲ್ಲ ಬಂದು ಬಾಬಾ ಚರಿತ್ರೆ ಹೇಳ್ತಾರೆ. ಯ ಹೇ ಬೇಹದ್ ಕಿ ಬಾತ್, हम 84 का चक्कर कैसे लगाते, हम विश्व के मालिक थे, फिर रावण ने राज्य छीना, ये नॉलेज बाप ने दिए है। मनुष्य दशहरा आदि त्योहार मनाते हैं परंतु कुछ भी नॉलेज नहीं है। जैसे तुमको ये नॉलेज नहीं थी, अब ज्ञान अर्थात नॉलेज मिल रही है तो तुम खुशी में रहते हो ना। नॉलेज खुशी देती है, बेहद की नॉलेज बुद्धि में है, ಬಾಪ್ ತುಮಾರಿ ಜೋಲಿ ಬರ್ ರಹೆ ಹೇ. ತಂದೆ ಹೇಳೋದು ಇದು ಬೇಹದ್ ಮಾತಲ್ಲ. 84 ಜನ್ಮಗಳ ಚಕ್ರ ಹೆಂಗಾಗ್ತೀವಿ, ರಾವಣ ಹೆಂಗೆ ಬಂದು ನಮ್ಮ ರಾಜ್ಯ ತಗೋತಾನೆ, ವಿಶ್ವದ ಮಾಲೀಕರಾಗಿದ್ದವು ನಾವು ಎಲ್ಲ ಕಿತ್ಕೊಂಡು ಬಿಡ್ತಾನೆ. ಅದಕ್ಕೆ ರಾವಣನನ್ನು ದಶಹರ ಸುಡ್ತಾರಲ್ವಾ, ಯಾಕೆಂದರೆ ಅವನು ನಮ್ಮದೆಲ್ಲ ಖಲಾಸ್ ಮಾಡಿಬಿಟ್ಟ. ಈ ಜ್ಞಾನ ಮೊದಲು ಗೊತ್ತಿರಲಿಲ್ಲ. ಬಾಬಾ ಹೇಳೋದು ಈಗ ನಿಮಗೆ ನಾಲೆಜ್ ಅರ್ಥ ಆಯಿತು, ಅದಕ್ಕೆ ಜ್ಞಾನದಿಂದ ಭಾಳ ಖುಷಿ ಆಗ್ತಿದೆ. ಜ್ಞಾನ ಖುಷಿ ಕೊಡುತ್ತೆ. ಯಾಕೆ ಜ್ಞಾನ ಬುದ್ಧಿಯನ್ನು ಸತ್ಯತೆಯ ಕಡೆ, ಬೆಳಕಿನ ಕಡೆ ಕರ್ಕೊಂಡು ಹೋಗುತ್ತಲ್ವಾ. ಬಾಬಾ ನಿಮ್ಮ ಬುದ್ಧಿಯನ್ನು ಜ್ಞಾನ ರತ್ನಗಳಿಂದ ಜೋಳಿಗೆ ತುಂಬ್ತಾ ಇದ್ದಾರೆ. ಇಸಿಲಿಯೇ ಕೇತೇನ ಜೋಲಿ ಬರೆದು ಬಂ ಬಂ ಬೋಲಾ ಜೋಲಿ ತುಂಬಿಸು ಅಂತ. ಬುದ್ಧಿ ಜೋಳಿಗೆ ಅಂತ ಅರ್ಥ ಆಗಲಿಲ್ಲ, ಅವ್ರು ಸ್ಥೂಲ ಜೋಳಿಗೆ ತೋರಿಸ್ತಾರೆ. ये किसको कहते हैं, साधु संत आदि को नहीं कहते, भोलानाथ शिव को कहते हैं, उससे ही भीख मांगते हैं। तुम्हारा तो अब खुशी का पार वार नहीं, तुमको बहुत खुशी होना चाहिए। बुद्धि में कितना नॉलेज आ गई है. ಬುದ್ಧಿ ಜೋಳಿಗೆಯನ್ನು ಬಾಬವ್ರು ತುಂಬೋದು, ಬೋಲಾನಾಥ. ಗುರು ಸನ್ಯಾಸಿಗಳು ಮಾಡಲ್ಲ. ಈಗ ಜ್ಞಾನ ಅರ್ಥ ಆಯ್ತಲ್ಲ ಮಕ್ಕಳೇ, ನಿಮಗೆ ಅಪಾರ ಖುಷಿ ಇದೆ. ಸದಾ ಖುಷಿಯಲ್ಲಿರಿ. ಯಾಕೆ ನಿಮ್ಗೆ ಇಡೀ ಜ್ಞಾನ ಅರ್ಥ ಆಗೋಯ್ತು. बेहद बाप से बेहद का वर्षा मिलता है, तो अब अपना और दूसरों का भी कल्याण करना है, सबका कल्याण करना है. आगे तो एक दो का अकल्याण ही करते थे क्योंकि आसुरी मत थे. अभी तुम श्रीमत पर हो तो अपना भी कल्याण करना है. तुम्हारी दिल होती है ये बेहद की पढ़ाई, सब पढ़े, सेंटर्स खुलते जाए. कहते हैं बाबा प्रदर्शनी दो, प्रोजेक्टर दो, हम सेंटर खोले. हमको जो नॉलेज मिली है, जिससे बेहद की खुशी का पारा चढ़ा है, औरों को भी अनुभव कराए. ಡ್ರಾಮಾ ಅನುಸಾರ ये भी पुरुषार्थ चलता रहता है. ಅಂದರೆ ತಂದೆಯಿಂದ ಬೇಹದ್ ಆಸ್ತಿ ಸಿಗ್ತಿದೆ ಅಂದರೆ ಬಾಬಾ ಹೇಳೋದು ಇಟ್ಕೊಂಡು ಕೂತ್ಕೊಳ್ಳೋದಲ್ಲ. ತನ್ನ ಅನ್ಯರ ಕಲ್ಯಾಣ ಮಾಡ್ತಾ ಹೋಗಿ ಮಕ್ಕಳೇ, ನೀವೆಲ್ಲರ ಕಲ್ಯಾಣ ಮಾಡ್ತಾ ಹೋಗಬೇಕು. ಮೊದಲು ಒಬ್ಬರದೊಬ್ಬರದು ಅಕಲ್ಯಾಣನೇ ಮಾಡ್ಕೊಂಡು ಬಂದ್ರಿ. ಯಾಕೆ ಆಸುರಿ ಮತ ಇತ್ತು, ವಿಕಾರಗಳ ಕಾರಣ. ಈಗ ಬಾಬಾ ಶ್ರೇಷ್ಠ ಮತ ಕೊಡ್ತಿದ್ದಾರೆ, ಶ್ರೀಮತವನ್ನು. ಯಾವುದರ ಆಧಾರದ ಮೇಲೆ? ಅಂಡರ್ಲೈನು, ತನ್ನ ಹಾಗೂ ಅನ್ಯರ ಕಲ್ಯಾಣ ಮಾಡ್ಕೋಬೇಕಾಗಿದೆ. ಮಕ್ಕಳಿಗೆ ಯಾರು ಆಜ್ಞಾಕಾರಿಗಳಿರ್ತಾರೆ ಅವ್ರಿಗೆ ಅನಿಸುತ್ತೆ, ಬಾಬಾ ನೀನು ಪ್ರದರ್ಶನಿ ಕೊಡು ಅಥವಾ ಪ್ರೊಜೆಕ್ಟ್ರ್ ಕೊಡು, ನಾವು ಹೋಗಿ ಎಲ್ಲ ಕಡೆ ಪ್ರದರ್ಶನಿ ಹಾಕಿ ಅನೇಕರ ಉದ್ಧಾರ ಮಾಡ್ತೀವಿ. ಜ್ಞಾನದಿಂದ ತುಂಬ ಖುಷಿ ಸಿಕ್ಕಿದೆ ಬಾಬಾ, ಎಲ್ಲರಿಗೂ ಅನುಭವ ಮಾಡಿಸ್ತೀವಿ ಅಂತ. ಸೊ ಡ್ರಾಮಾ ಅನುಸಾರವಾಗಿ ಮಕ್ಕಳು ಸೇವೆಯ ಪುರುಷಾರ್ಥನೂ ಮಾಡ್ತಿದ್ದಾರೆ, ಖುಷಿಯಲ್ಲಿರೋ ಪುರುಷಾರ್ಥನೂ ಮಾಡ್ತಿದ್ದಾರೆ, ಸೆಂಟರ್ಸು ತೆಗೆಯುತ್ತಾ ಹೋಗ್ತಾರೆ. ಬಾಪ್ ಆಯಾ ಹೇ ಭಾರತ್ ಕೋ ಫಿರ್ ಸೆ ಸ್ವರ್ಗ ಬನಾನೆ.
ತಂದೆ ಬಂದಿದ್ದಾರೆ ಭಾರತವನ್ನ ಪುನಃ ಸ್ವರ್ಗ ಮಾಡಲಿಕ್ಕೆ. तुम जानते हो हम आगे नरकवासी थे, अब स्वर्गवासी बन रहे हैं. ये चक्र तुम्हारी बुद्धि में सदैव फिरता रहना चाहिए, जिससे सदैव तुम खुशी में रहो. औरों को समझाने का भी नशा रहे. हम बाप से नॉलेज ले रहे हैं. तुम्हारे और भाई बहन जो नहीं जानते हैं उन्हों को भी रास्ता बताना तुम्हारा धर्म है. माना जैसे बाप सर्व का कल्याणकारी है, तुम बच्चों को भी क्या करना है, अपना भी कल्याण करना, दूसरों का भी कल्याण करना है. बाप कहते तुम फलाने सेंटर पर जाओ, जाकर सर्विस करो. एक जगह बैठ सर्विस नहीं करनी है. तो ಇಂಪಾರ್ಟೆಂಟ್ ಏನು, ತಂದೆ ಬಂದಿದ್ದಾರೆ ಭಾರತವನ್ನು ಸ್ವರ್ಗ ಮಾಡಲಿಕ್ಕೆ. ಸೊ ಶ್ರೀಮತದ ಪ್ರಮಾಣ ಪುರುಷಾರ್ಥ ಮಾಡಿ ತನ್ನ ಅನ್ಯರ ಕಲ್ಯಾಣ ಮಾಡಿ ತಂದೆಯಿಂದ ಆಸ್ತಿ ತಗೋಬೇಕು. ಸ್ವರ್ಗವಾಸಿಗಳಾಗ್ತಿದ್ದೀರಾ ಅಂದರೆ ಎರಡೇ ಮಾತು, ಸದಾ ಬುದ್ಧಿಯಲ್ಲಿ ಚಕ್ರ ತಿರುಗ್ತಾನೇ ಇರಬೇಕು, ಸದಾ ನೀವು ಖುಷಿಯಾಗಿರಬೇಕು. ಬೇರೆಯವರಿಗೆ ತಿಳಿಸೋದ್ರಲ್ಲಿನೂ ನಶೆ ಇರಬೇಕು, ಖುಷಿ ಇರಬೇಕು. ಅಯ್ಯೋ ಯಾರು ಹೇಳ್ತಾರೆ, ಹಂಗಲ್ಲ. ಬೇರೆಯವ್ರಿಗೆ ಜ್ಞಾನ ಹೇಳ್ತಾನೆ ಇರಿ. ಯಾಕೆಂದರೆ ತಂದೆಯಿಂದ ಜ್ಞಾನ ತಗೊಂಡಿದ್ದೀರಾ ಅಂದರೆ ನಿಮ್ಮದೇ ಸಹೋದರ ಸಹೋದರಿಯರು ಯಾರಿಗೆ ಜ್ಞಾನ ಇಲ್ಲ ಅವ್ರಿಗೆ ಕೊಟ್ಟು ಅವರು ಉದ್ಧಾರ ಮಾಡಿ ಮಕ್ಕಳೇ. ಯಾಕೆಂದರೆ ಇದು ನಿಮ್ಮ ಧರ್ಮ. ಅನೇಕರ ಕಲ್ಯಾಣ, ತನ್ನ ಹಾಗೂ ಅನೇಕರ ಕಲ್ಯಾಣ ಮಾಡೋದು ನಿಮ್ಮ ಧರ್ಮ. बाबा ने कल्याणकारी बनाया है तो अपना भी कल्याण करना है, औरों का भी कल्याण करना है. बाप कहते तुम फलाने सेंटर ಅಂದರೆ ತಂದೆ ಕಲ್ಯಾಣಕಾರಿ ಮಾಡಿದ್ದಾರೆ ಅಂದರೆ ತನ್ನ ಅನ್ಯರ ಕಲ್ಯಾಣ ಮಾಡಬೇಕು. ಇಂಥ ಸೆಂಟ್ರಿಗೆ ಹೋಗಿ ಮಕ್ಕಳೇ ಅಂದರೆ ಇಮಿಡಿಯೇಟ್ ಹೋಗಬೇಕು, ಸರ್ವಿಸ್ ಮಾಡಬೇಕು. ಏಕ್ ಜಾಗ ಪರ್ ಬೈಟ್ ಸರ್ವಿಸ್ ನೈ ಕರ್ನಿ, ಒಂದೇ ಜಾಗದಲ್ಲಿ ಕೂತ್ಕೋಬೇಡಿ, ಎಲ್ಲ ಕಡೆ ಹೋಗಿ ಸೇವೆ ಮಾಡಿ. जितना जो होशियार है उतना उनको शौक होता है जाकर हम सर्विस करें. फलाना नया सेंटर खुला है, ये तो जानते हो कौन कौन सर्विसबल है, कौन कौन आज्ञाकारी वफादार फरमान बरदार है. अज्ञान काल में भी कपूत बच्चों पर बाप नाराज होते हैं. ये तो बेहद का बाप कहते हैं. मैं बिल्कुल साधारण रीति समझाता हूँ, इसमें डरने की कोई बात नहीं है. ये तो जो करेगा सो पाएगा. ತಂದೆ ಹೇಳೋದು ಎಲ್ಲೆಲ್ಲಿ ಸೆಂಟರ್ಸ್ ತೆಗೆಯುತ್ತೆ ಅಲ್ಲಲ್ಲಿ ಹೋಗಿ ಹೊಸಬರಿಗೆ ಸರ್ವೀಸಬಲ್ ಮಕ್ಕಳಂದರೆ ಹೋಗಿ ಮಾಡಿ. ಯಾರ್ಯಾರು ಆಜ್ಞಾಕಾರಿ ವಫಾದಾರ್ ಫರ್ಮಾನ್ ಬರ್ದಾರ್ ಅಂದರೆ ಸುಪುತ್ರರಿದ್ದಾರೆ, ಪ್ರಾಮಾಣಿಕರು, ವಿಧೇಯರು ಇರ್ತಾರೆ, ಒಬೀಡಿಯೆಂಟ್ ಇರ್ತಾರೆ. ಅಂಥ ಮಕ್ಕಳು ಬಾಬಾ ಹೇಳಿದ ತಕ್ಷಣ ಹೋಗಿ ಸೇವೆ ಮಾಡ್ತಾರೆ. ಯಾಕೆ ಇಂಟ್ರೆಸ್ಟ್ ಇದೆ. ಅಜ್ಞಾನ ಕಾಲದಲ್ಲಿನೂ ಕುಪುತ್ರರು ಸುಪುತ್ರರು ಇದ್ದೇ ಇರ್ತಾರಲ್ವ ಮಕ್ಕಳೇ. ಅಜ್ಞಾನ ಕಾಲದಲ್ಲಿ ಏನಾಗುತ್ತೆ ಅಂದರೆ ಕುಪುತ್ರರು ಇದ್ದರೆ ತಂದೆ ಬೇಜಾರು ಮಾಡ್ಕೋತಾರೆ. ಬಟ್ ಇಲ್ಲಿ ಬೇಹದ್ ತಂದೆ ಅಲ್ವಾ, ಅವರು ಬಿಲ್ಕುಲ್ ಸಾಧಾರಣ ರೀತಿ ಹೇಳ್ತಿದ್ದಾರೆ. ಇದರಲ್ಲೇನು ಹೆದರ್ಕೊಳ್ಬೇಕಾಗಿಲ್ಲ. ಯಾರು ಮಾಡ್ತಾರೋ ಅವ್ರು ಪಡ್ಕೋತಾರೆ, ಮಾಡಿಲ್ಲ ಅಂದರೆ ಪಡ್ಕೊಳ್ಳಲ್ಲ. ನಾನೇನು ಬೇಜಾರಾಗಲ್ಲ ಅಂತ ಹೇಳ್ತಿರೋದು ಶಿವ ಬಾಬಾ. ಕೇಳಿದ್ರಾ? ಯಾಕೆಂದರೆ ಇದು ಕರ್ಮಕ್ಷೇತ್ರ. ಮಾಡಿದ್ರೆ ಪಡ್ಕೋಬೋದು, ಇಲ್ಲ ಅಂದರೆ ಬಿಟ್ಟಾಕ್ಬೋದು. ಶ್ರಾಪ್ ಯಾ ನಾರಾಜ್ ಹೋನೆ ಕಿ ಬಾತ್ ನೈ. ನಾನು ಏನು ಬೇಜಾರು ಮಾಡ್ಕೊಳ್ಳಲ್ಲ, ನಾನು ಯಾರಿಗೂ ಶ್ರಾಪನೂ ಕೊಡಲ್ಲ. ಮಕ್ಕಳೇ, ನೀವು ಮಾಡಿದ್ರೆ ಪಡ್ಕೋತೀರಾ, ನಿಮ್ಮಿಷ್ಟ. ಶ್ರೀಮತ ಕೊಡೋದು ನನ್ನ ಡ್ಯೂಟಿ. ತನ್ನ ಅನ್ಯರ ಕಲ್ಯಾಣ ಮಾಡಿ ಇದು ನಿಮ್ಮ ಧರ್ಮ ಅಂತ ಹೇಳೋದು ನನ್ನ ಡ್ಯೂಟಿ. बाप समझाते हैं क्यों नहीं अच्छी सर्विस कर, अपना भी और दूसरों का भी कल्याण करेंगे. जितना जो बहुतों का कल्याण करते हैं उतना बाबा भी खुश होते. बगीचे में बाबा देखेंगे ये फूल कितना अच्छा है, ये सारा बगीचा है. बगीचे को देखने के लिए कहते हैं ना बाबा, हम सेंटर का चक्कर लगाए, कैसे कैसे फूल है, कैसे सर्विस कर रहे हैं, जाने से मालूम पड़ता है कैसे खुशी में नाचते रहते हैं. बाबा को भी आकर कहते थे बाबा फलाने को हमने ऐसे समझाया, आज अपने पति को भाई को ले आई हूँ, समझाया है. बाबा आया हुआ है, वो कैसे हीरे जैसा जीवन बनाते हैं. सुनते हैं तो चाहते हैं हम भी देखें.
ತಂದೆ ಹೇಳೋದು, ನೀವು ಎಷ್ಟು ಸರ್ವೀಸ್ ಮಾಡಿ ಅನೇಕರ ಕಲ್ಯಾಣ ಮಾಡ್ತೀರಾ ಅಷ್ಟು ನಿಮಗೆ ಖುಷಿ ಇರುತ್ತೆ. ಈ ಕೆಲವ್ರಿಗೆ ಅಷ್ಟು ಖುಷಿ ಇರುತ್ತೆ, ಬಾಬಾ ನಾವೆಲ್ಲ ಕಡೆ ಹೋಗ್ಲಾ, ಚಕ್ಕರ್ ಹಾಕ್ಕೊಂಡು ನೋಡ್ಕೊಂಡು ಬರಲಾ, ಯಾರ್ಯಾರು ಎಲ್ಲೆಲ್ಲಿ ಚೆನ್ನಾಗಿ ಜ್ಞಾನ ಅರ್ಥ ಮಾಡ್ಕೊಂಡು ಮುಂದುವರಿತಿದ್ದಾರೆ, ಆ ಖುಷಿಯಲ್ಲಿದ್ದಾರೆ ಅಂತ ನಾವು ನೋಡ್ತೀವಿ ಅಂತ. ಕೆಲವು ಮಕ್ಕಳು ಬಾಬಾ ನಮ್ಮ ಪತಿಗೆ ಹೇಳಿ ನಮ್ಮ ಅಣ್ಣಂದ್ರಿಗೆ ಹೇಳಿ ಕರ್ಕೊಂಬಂದಿದ್ದೀನಿ, ಬಾಬಾ ಬಂದು ನಮ್ಮನ್ನು ಹೆಂಗೆ ಹೂಗಳನ್ನು ಮಾಡ್ತಿದ್ದಾರೆ ಅಂತ. ಯಾಕೆಂದರೆ ಇದು ಬಾಬಂದು ಹೂದೋಟ. ಬಾಬನಿಗೂ ಇಷ್ಟ ಅಲ್ಲ ಯಾವ್ಯಾವ ಒಳ್ಳೊಳ್ಳೆ ಮಕ್ಕಳು ಹೂಗಳಿದ್ದಾರೆ ಅಂತ ನೋಡೋಕ್ಕೆ. ಹಂಗೆ ಮಕ್ಕಳಿಗೂ ಇಷ್ಟ, ಬಾಬಾ ನಾವು ಹೋಗಿ ನೋಡ್ಕೊಂಬರ್ತೀವಿ ಅಂತ. सुनते हैं तो चाहते हैं हम भी देखें, तो बच्चों में उमंग आता है, ले आते हैं. वर्ल्ड की हिस्ट्री ज्योग्राफी को जानना चाहिए. तुम जज कर सकते हो, भारत सारे विश्व का मालिक था, अब तो क्या हालत है. सतयुग त्रेता में कितना सुख था, अब फिर बाबा विश्व का मालिक बना रहे हैं. ये भी जानते हो दुनिया में पिछाड़ी में बहुत हंगामा होना है. लड़ाई कोई बंद थोड़ी होती है, कहाँ न कहाँ लगती रहती है. जहाँ देखो वहाँ झगड़ा ही झगड़ा है. कितना घमसान लगा हुआ है. विलायत में क्या क्या हो रहा है. ಈಗಂತೂ ಇನ್ನು ಇದೆಲ್ಲ ಎಕ್ಸ್ಟ್ರೀಮ್ ರೂಪ ತೊಗೊಂಡ್ಬಿಟ್ಟಿದೆಯಲ್ಲ. ಎಲ್ಲೆಲ್ಲಿ ಏನೇನು ಗಲಾಟೆ, ಎಲ್ಲೆಲ್ಲಿ ಏನೇನು ಹೆಚ್ಚು ಕಡಿಮೆ, ಫಾರಿನಿಂದ ಹಿಡಿದು ಬರೀ ಲಡಾಯಿ ಜಗಳ ಇಷ್ಟೇ ನಡೀತಿದೆಯಲ್ಲ ಮಕ್ಕಳೇ. ಈ ಪ್ರಪಂಚ ಎಂಡ್ ಆಗೋದಿದೆ. ಬವಳ್ತಾರೆ ಜಡ್ಜ್ ಮಾಡಿ ಎಲ್ಲ ಸತ್ಯುಗ ಎಷ್ಟು ಸುಖದಾಯಿ ಸುಖಧಾಮ ಹೆಂಗೆ ಬಂದಾಗಿದೆ, ಈಗ ಇದು ಟೋಟಲಿ ಹೋಗೋದಿದೆ. ಅದಕ್ಕೆ ಇವೆಲ್ಲ ಗಲಾಟೆಗಳು ಹೆಚ್ಚು ಕಡಿಮೆ ಗಮಸಾನ್. कितना तूफान लगते रहते हैं, ಸಮಜ್ತೆ नहीं है कि हम क्या कर रहे हैं. ಅವ್ರು ಎಷ್ಟೆಲ್ಲ ಏರುಪೇರು ಮಾಡ್ತಿದ್ರು ಅವ್ರಿಗೆ ಅರ್ಥ ಆಗಲ್ಲ ನಾವೇನು ಮಾಡ್ತೀವಿ. ಆಮೇಲೆ ಎಷ್ಟೆಲ್ಲ ಬಿರುಗಾಳಿಗಳು ಪ್ರಕೃತಿನೂ ಹೆಚ್ಚು ಕಡಿಮೆ ಮಾಡ್ತಿದೆ. मनुष्य भी मरते रहते, कितना दुख की दुनिया है. तुम बच्चे जानते हो इस दुख की दुनिया से बस सब गए कि गए. ಈಗ ದುಃಖದ ಜಗತ್ತಿಗೆ ಹೊರಟ್ವಿ ಅಂದರೆ ಹೊರಟ್ವಿ. ಗೊತ್ತಿದೆ ನಿಮ್ಮ ಮಕ್ಕಳಿಗೆ ಈ ಪ್ರಪಂಚ ಇನ್ನಿರಲ್ಲ. ಈ ದುಃಖದ ಎಷ್ಟು ದಿವಸ ಇರೋಕ್ಕಾಗತ್ತೆ. तो बाबा तो धीरज दे रहे हैं, ये चीची दुनिया है. थोड़े रोज में हम विश्व पर शांति से राज्य करेंगे. इसमें तो खुशी होना चाहिए. सेंटर्स खुलते रहते, अब देखो सेंटर खुलते हैं, बाबा लिखते हैं अब अच्छे अच्छे बच्चे जाओ, नाम भी लिख देता हूँ. जो दिल पर चढ़े रहते बहुतों का कल्याण होता है. ಇದು ಬಾಬಾ ಹೇಳೋದು. ಬಾಬಾ ಅಂತೂ ತಾಳ್ಮೆ ವಹಿಸಿ ನಿಂತಿದ್ದಾರೆ. ಚೀಚಿ ಪ್ರಪಂಚ ಸ್ವಲ್ಪ ಸಮಯ ವಿಶ್ವದಲ್ಲಿ ಶಾಂತಿಯ ರಾಜ್ಯ ನಾವು ಮಾಡ್ತೀವಿ ಅಂದರೆ ಈ ಹೊರಡವ್ರು ಇದೀವಲ್ವಾ ಅಷ್ಟು ಖುಷಿಯಲ್ಲಿರಿ ಮಕ್ಕಳೇ. ಅದಕ್ಕೆ ತಾಳ್ಮೆ ವಹಿಸಿ ಅನ್ನೋದು. ನಿಮ್ಮ ಸುಖದ ದಿನಗಳು ಬರ್ತಿದೆ ಅಂತ. ಸೆಂಟರ್ಸ್ ಓಪನ್ ಆಗ್ತಿದೆ ನೋಡಿ ಮಕ್ಕಳೇ, ಎಷ್ಟೊಂದು ಸೆಂಟರ್ಸ್ ತೆಗಿತಿದೆ. ಬಾಬಾ ಲಿಖತೆ ಹೇ ಬಚ್ಚೆ अच्छे बच्चे जाओ, नाम भी लिख देता हूँ. जो दिल पर चढ़े रहते बहुतों का कल्याण होता है. ಸೆಂಟರ್ಸ್ ತೆಗಿತಾ ಹೋದಂಗೆ ಬಾಬಾ ಒಳ್ಳೊಳ್ಳೆ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ಅಲ್ಲೋಗಿ ಸೇವೆ ಮಾಡಿ, ಇಲ್ಲೋಗಿ ಸೇವೆ ಮಾಡಿ. ಯಾರಿಗೆ ಹೇಳ್ತಾರೆ? ಯಾರು ಹೃದಯದಲ್ಲಿದ್ದಾರೆ ಅಂದರೆ ಆಜ್ಞಾಕಾರಿಗಳು ಅವ್ರಿಗೆ ತಾನೇ ಹೇಳೋದು, ಇಲ್ಲ ಅನ್ನೋರಿಗೆ ಹೇಳಲ್ಲ. ऐसे बहुत लिखते हैं बाबा, हम तो बांधेली है. अच्छा सेंटर खुल जाए तो बहुत आकर वर्षा पाए. ये भी जानते हो कि ये सब विनाश होना है, तो क्यों नहीं बहुतों का कल्याण अर्थ काम में लगा दो. ड्रामा में उन्हों का ऐसे पार्ट है, हर एक अपना अपना पार्ट बजा रहे. तरस पड़ता है दूसरों को भी बंधन मुक्त करने, कुछ तो मदद करे. वो भी वर्षा ले लेवे. बाप को कितनी फिक्रात रहती है. सब काम चिता पर जल मरे है, सारा कब्रिस्तान हो पड़ा है. कहते भी है ना, अल्लाह आकर कब्रिस्तान से जगाए सबको ले जाते हैं. ಅಂದರೆ ಬಾಬಾ ಹೇಳೋದು ಎಲ್ಲರ ಮೇಲೆ ದಯೆ ಇರಬೇಕು. ಬಾಬಂಗೆ ಹೆಂಗೆ ದಯೆ ಇದೆ, ಅಯ್ಯೋ ಪಾಪ ಎಲ್ಲ ದುಃಖಿಗಳು ಎಲ್ಲರ ಸುಖಿಗಳಾಗಬೇಕಂತ. ಬಾಂಧೇಲಿಯರು ಏನು ಹೇಳ್ತಾರೆ, ಬಾಬಾ ನಾವು ಹೋಗಲ್ಲ, ಬಟ್ ಆದರೆ ಸೆಂಟ್ರ್ಗಳು ತೆಗೆಯೋದ್ರಲ್ಲಿ ಇದನ್ನೆಲ್ಲ ನಮ್ದನ್ನು ಸದುಪಯೋಗ ಮಾಡಿ ಅಂತಲೂ ಕೆಲವರು ಕೊಡ್ತಾರೆ. ಡ್ರಾಮಾದಲ್ಲಿ ಅಂಥ ಮಕ್ಕಳ ಪಾರ್ಟ್ ಇದೆ. ಎಲ್ಲರೂ ಅವರವರ ಪಾರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಬಾಬಾ ಹೇಳೋದು ತಂದೆಗೆ ಎಷ್ಟು ಆಲೋಚನೆ ಇದೆ ಎಲ್ಲರ ಉದ್ಧಾರ ಆಗಬೇಕಂತ. ಯಾಕೆ ಎಲ್ಲರೂ ಕಾಮಚಿತೆಯಲ್ಲಿ ಸುಟ್ಟೋಗ್ಬಿಟ್ಟಿದ್ದಾರೆ.
ಎಲ್ಲ ಪ್ರಪಂಚ ಏನಾಗಿದೆ, ಸುಟ್ಟೋಗೋದಂದರೆ ಹೆಣಗಳಾಗಿದೆ, ಕಬ್ರಸ್ತಾನ್ ಅಂದರೆ ಸ್ಮಶಾನ ಆಗ್ಬಿಟ್ಟಿದೆ. ಅದಕ್ಕೆ ಹೇಳೋದು, ಸ್ಮಶಾನದಲ್ಲಿ ಅಲ್ಲ ಪರಮಾತ್ಮ ಬಂದು ಎಲ್ಲರಿಗೆ ಪ್ರಾಣ ಕೊಟ್ಟು ಎಚ್ಚರಿಸಿ ಕರ್ಕೊಂಡು ಹೋದ್ರು ಅಂತ. तुम अभी समझते हो रावण ने कैसे हराया है, आगे थोड़े ही समझते थे. हम जौहरी लखपति है, इतने बच्चे हैं, नशा तो रहता है ना. अभी समझते हम पूरे पतित थे. बल पुरानी दुनिया में कितना भी लखपति करोड़पति है, परंतु वो सब कवड़ी मिसल है. ರಾವಣ ರಾಜ್ಯ ಹೆಂಗಾಯಿತು? ರಾವಣ ಹೆಂಗೆ ಎಲ್ಲರನ್ನು ಸೋಲಿಸ್ಬಿಟ್ಟ. ಭಲೆ ಬೇಕಾದಷ್ಟು ದನ ಇರಲಿ, ಮನುಷ್ಯರಿಗಂತೂ ದನದ ನಶೆ ಇರುತ್ತೆ. ನಮ್ಮ ಹತ್ರ ಇಷ್ಟಿದೆ ಹೇಳ್ತಾರೆ. ಬಟ್ ಎಲ್ಲ ಪತಿತರಾಗಿರೋದ್ರಿಂದ ಎಷ್ಟಿದ್ರೆ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ ಅಂತಿದ್ದಾರೆ ಬಾಬುವರೆಲ್ಲ. ಕವಡೆಯೇ ಸಮಾನ. ಅಬ್ ತೋ ಗಯೆ ಕಿ ಗಯೆ, ಇದೆಲ್ಲ ಹೋಗೋದಿದೆ. ಮಾಯಾ ಭೀ ಕಿತ್ನಿ ಪ್ರಬಲ ಹೈ. बाप कहते बच्चे सेंटर खोलो, बहुतों का कल्याण होगा. गरीब जल्दी जागते, धनवान जरा मुश्किल लगता है. ಬಾಬಾ ಹೇಳೋದು ಮಾಯೆ ಏನು ಕಡಿಮೆ ಇಲ್ಲಲ್ಲ. ಸೆಂಟರ್ಸ್ ತೆಗೀರಿ ಮಕ್ಕಳೇ, ಅನೇಕರ ಕಲ್ಯಾಣ ಆಗಲಿ. ಇದ್ರಲ್ಲಿ ಬಡವರು ಬೇಗ ಬೇಗ ಬಾಬನ್ ತಿಳ್ಕೊಳ್ತಾರೆ, ಸಾಹುಕಾರರು ಕಷ್ಟ. ಧನದ ನಶೆ ಇದೆಯಲ್ಲ, ಅದ್ರ ಮಸ್ತಿ. ತೋ अपनी खुशी में ही मस्त रहते, माया ने एकदम अपने वश कर लिया है. ಸಾಹುಕಾರರು अपने ಧನದ ನಶೆ ಅಲ್ಲ, ಮಾಯೆ ತನ್ನ ವಶದಲ್ಲಿ ಇಟ್ಕೊಂಡ್ಬಿಟ್ಟಿದೆ. समझाने से समझते भी है, परंतु छोड़े कैसे डर लगता है. किनों के मुआफिक सब छोड़ना पड़ेगा. तकदीर में नहीं है तो चल नहीं सकते. जैसे कि छुटकारा पाना ही मुश्किल है. उस समय वैराग्य आता है, बरोबर छीची दुनिया है. फिर वहाँ की वहाँ ही रही. ಎಲ್ಲರಿಗೆ ಅಂದರೆ ಸಾಹುಕಾರರಿಗೆ ಧನದ ನಶೆ ಅಲ್ಲ, ಅವ್ರಿಗೆ ಭಯ ಆಗುತ್ತೆ. ಅಯ್ಯೋ ಇಲ್ಲಿ ಹೋಗ್ಬಿಟ್ರೆಲ್ಲ ಬಿಡಬೇಕಾಗುತ್ತೋ ಏನೋ, ಅದೃಷ್ಟದಲ್ಲಿ ಇಲ್ಲ ಅಂದರೆ ನಡೆಯಲ್ಲ. ಅಂದರೆ ಅವ್ರಿಗೆ ಆ ನಶೆಯಿಂದ, ಧನದ ಮೋಹದಿಂದ ಆಚೆ ಬರೋದೇ ಕಷ್ಟ ಆಗ್ಬಿಡುತ್ತೆ. ಈಗ ಈ ಸಮಯದಲ್ಲಿ ಎಲ್ಲರಿಗೂ ವೈರಾಗ್ಯ ಬರಬೇಕು. ಆ್ಯಕ್ಚುಲಿ ಇದು ಚೀಚಿ ಪ್ರಪಂಚ. ಇಲ್ಲಿಂದ ಇಲ್ಲಿ, ಅಲ್ಲಿಂದ ಅಲ್ಲಿಗೆ. ಅಂದರೆ ಈಗೆಲ್ಲ ವಿನಾಶ ಆಗೋದಿದೆಯಲ್ವಾ. ಲೇಕಿನ್ ಕೋಟೋ ಮೇ ಕೋಯಿ ನಿಕಲ್ತೆ. ಎಷ್ಟೇ ವಿನಾಶ ನೋಡ್ತಿದ್ದಾರೆ ಈಗಲೂ. ಬಟ್ ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ಮಾತ್ರ ಬರೋದು. ಬಾಂಬೆ ಮೇ ಸೈಂಕಡೋ ಆತೆ ಹೇ, ಕೋಯಿ ಕೋಯಿ ಕೋ ರಂಗ್ ಲಗ್ತಾ ಹೇ. ಸಮಜ್ತೆ ಹೇ ಭವಿಷ್ಯ ಕೆ ಲಿಯೆ ಕುಚ್ ಬನಾ ಲೇವೆ. कौड़ी बदले हमको हीरा मिल जाएगा. बाप समझाते हैं ना, बैगेज सारा ट्रांसफ़र करो स्वर्ग में. वहाँ 21 जन्म के लिए तुमको राज्य भाग्य मिलेगा. कोई 1 रुपया 1 आना भी भेज देते हैं. बाबा कहते हैं 1 रुपया भी तुम्हारा शिव बाबा के खजाने में जमा हुआ. तुमको 21 जन्मों के लिए महल मिल जाएगा. सुदामा का मिसाल है. ऐसे को देख बाबा को बहुत खुश होते हैं. ಬಾಬಂಗೆ ಎಷ್ಟು ಖುಷಿ ಆಗ್ಬೋದು. ಬಾಬಾ ಬಹುತ್ ಖುಷಿ ಹೋತಿ ಅಂತಾರೆ ಬಾಬಾ ಮಕ್ಕಳನ್ನು ನೋಡಿದ್ರೆ. ಯಾರನ್ನ ಸುಧಾಮದ ತರಹ ನಂದು 8 ಆಣೆ ಕಳಿಸ್ತಿದ್ದೀನಿ, 1 ರೂಪಾಯಿ ಕಳಿಸ್ತಿದ್ದೀನಿ, ಬಾಬಾ ಇದನ್ನು ಸದುಪಯೋಗ ಮಾಡಂದರೆ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮದೆಲ್ಲ ಜಮಾ ಆಯ್ತಪ್ಪ, ನಿಮ್ಗೆ 21 ಜನ್ಮಕ್ಕೆ ಮೆಹಲ್ ಕೊಡ್ತೀನಿ, ನೀವು ಚಿಂತೆ ಮಾಡಬೇಡಿ. ಅಂದರೆ ಖರ್ಚು, ಈಗ ಕವಡೆ ಖರ್ಚಿಲ್ಲದೆ ನೀವು ವಿಶ್ವದ ಬಾದ್ಶಾಹಿ ತಗೋಬೋದು ಅಂತ ಹೇಳ್ತಿರೋದು ಬಾಬಾ. ಯಾಕೆಂದರೆ ಇದು ತಗೊಳಕ್ಕೆ ಒಂದೇ ಸಿಂಪಲ್ ಮಾತು, ನಿಮ್ಮ ಬ್ಯಾಗೇಜಿಗೆ ಹಳೇದೇನೆಲ್ಲ ಇದೆ ಕಿಚಡ್ ಪಟ್ಟಿ, ಇದನ್ನು ನನಗೆ ಟ್ರಾನ್ಸ್ಫರ್ ಮಾಡಿಬಿಡಿ. ಹಳೇದು ನನಗೆ ಕೊಟ್ಬಿಟ್ಟು 21 ಜನ್ಮಗಳಿಗೆ ರಾಜಾಯಿ ಅಂತ ತಗೊಳ್ಳಿ, ಎಲ್ಲ ಹೊಸದು ತಗೊಳ್ಳಿ. ಇದು ಇಂಪಾರ್ಟೆಂಟು. ಟ್ರಾನ್ಸ್ಫರ್, ಹಳೆಯದನ್ನು ದಯಾಭಿಮಾನ ಸಂಸ್ಕಾರಗಳು ಕಿಚಡ್ ಪಟ್ಟಿ ಕೊಟ್ಬಿಡಿ ಅಂತಾರೆ. 21 ಜನ್ಮದ ರಾಜಾಯಿ ಏನು ಕಡಿಮೆನಾ? ಲಡಾಯಿ ಆದಿ ಕುಚ್ ಭಿ ನಹೀ ಹೈ. ಖರ್ಚಿಲ್ಲದೆ ಬಾದ್ಶಾ. ಇದರಲ್ಲಿ ಯುದ್ಧ ಕಥೆಗಳಿಲ್ಲ, ಜಗಳ ಇಲ್ಲ. वो तो थोड़े टुकड़े के लिए कितने लड़ते हैं. तुमको सिर्फ कहते हैं मन मनाओ, बस यहाँ बैठने की भी दरकार नहीं है. चलते फिरते बाप और वर्षे को याद करो, खुशी में रहो. कान पान भी शुद्ध रखना है. ಎಷ್ಟು ಸಿಂಪಲ್ ಆಗಿ ಹೇಳ್ತಿದ್ದಾರೆ ಬಾಬಾ. ಮಕ್ಕಳೇ, ಇಲ್ಲಿ ಜಗಳಗಳಿಲ್ಲ, ಕತೆ ಇಲ್ಲ.
ಅವರು ಇಷ್ಟಿಷ್ಟು ಜಾಗಕ್ಕೆ ಎಷ್ಟು ಗಲಾಟೆಗಳು ಮಾಡ್ತಾರೆ, ಯುದ್ಧಗಳು ನಡೀತದೆ. ನಾನು ಇಷ್ಟೇ ಹೇಳ್ತೀನಿ, ಮನ್ಮನಾಭವ, ನನ್ನ ನೆನಪಲ್ಲಿರಿ ಮಕ್ಕಳೇ. ಇಲ್ಲಿ ಹೋಗ್ಲಿ, ನೀವೆಲ್ಲ ಬಿಟ್ಟು ಇಲ್ಲಿ ಬಂದು ಕೂತ್ಕೊಳ್ಳೋ ಅಗತ್ಯನೂ ಇಲ್ಲ. ನಿಮ್ಮ ಜಾಗದಲ್ಲಿ ಇದ್ದು ನನ್ನನ್ನು ನೆನಪು ಮಾಡಿ, ಅದು ಏನು ನಡೀತಾ ಕೂತ್ಕೊಳ್ತಾ ನನ್ನ ನೆನಪಲ್ಲಿರಿ, ಖುಷಿಯಾಗಿರಿ. ಖುಷಿ ಮೇ ರಹೋ, ಕಾನ್ ಪಾನ್ ಬಿ ಶುದ್ಧ ರಖನಾ ಹೈ. ಊಟ ತಿಂಡಿಯಲ್ಲಿನೂ ಶುದ್ಧತೆ, ಸಾತ್ವಿಕತೆ ಇರಬೇಕು. तुम जानते हो हमारी आत्मा कहाँ तक पवित्र बनी है, जो फिर जाकर प्रिंस का जन्म लेंगे. आगे चल दुनिया की हालत बिल्कुल खराब होनी है. ಈಗ ನೋಡ್ತಿದ್ದೀವಲ್ಲ ಎಷ್ಟು ಖರಾಬು, ಟೋಟಲ್ ಎಲ್ಲ ಎಕಾನಮಿ ಕ್ರೈಸಿಸ್ಸು. ಮಕ್ಕಳೇ, ಪ್ರಪಂಚ ತುಂಬ ಕೆಡೋದಿದೆ, ಎಲ್ಲ ಹೋಗೋದಿದೆ. ನೀವೀಗ ಚೆಕ್ಕಿಂಗ್ ಏನು, ನಾನು ಆತ್ಮ ಬಾಬಾ ನೆನಪಲ್ಲಿ ಎಷ್ಟು ಪವಿತ್ರವಾಗಿದ್ದೀನಿ, ಹೋಗಿ ನಾನು ಪ್ರಿನ್ಸ್ ಜನ್ಮ ತಗೊಳಕ್ಕಾಗುತ್ತಾ, ನಾನು ರಾಜನಾಗ್ತೀನಾ ಕೇಳ್ಕೊಳ್ಳಿ. ಕಾನೇಲಿಯ ಎಷ್ಟು ಕೆಟ್ಟದಾಗುತ್ತೆ ಅಂದರೆ, ಕಾನೇಲಿಯ ಅನಾಜ್ ನೈ ಮಿಲೇಗಾ तो घास खाने लगेंगे, फिर ऐसे थोड़े ही कहेंगे मकान बिगर हम नहीं रह सकते, कुछ भी नहीं मिलेगा. अभी भी कितनी जगह पर मनुष्य घास खाकर गुजर कर रहे हैं. तुम तो बहुत मौज में बाबा के घर में बैठे हो. घर में बाप पहले बच्चों को खिलाते हैं. ज़माना बहुत खराब है. यहाँ तुम बहुत सुखी बैठे हो. सिर्फ बाप को और वर्षे को याद करो. ಮಕ್ಕಳೇ, ನೀವು ನನ್ನ ಹತ್ರ ತುಂಬ ಸುಖಿಯಾಗಿ ಕೂತಿದ್ದೀರಾ. ಕೇವಲ ನೀವು ನನ್ನನ್ನು, ಆಸ್ತಿಯನ್ನು ನೆನಪು ಮಾಡಿ, ಬೇರೆ ಏನು ಅಗತ್ಯ ಇಲ್ಲ. ಆದರೆ ಒಂದು ಮಾತು ಏನು ಹೇಳ್ತಿದ್ದಾರೆ ಅಂದರೆ, ಪ್ರಪಂಚದಲ್ಲಿ ಇಷ್ಟು ಕೆಟ್ಟದಾಗ್ತಾ ಹೋಗುತ್ತೆ ಪರಿಸ್ಥಿತಿ. ಊಟ ತಿಂಡಿ ಇರಲ್ಲ, ಇರಕ್ಕೆ ಮನೆ ಇರಲ್ಲ. ಮನುಷ್ಯರು ಹುಲ್ಲು ತಿಂದ್ಕೊಂಡು ಬದುಕೋ ಕಾಲ ಬರುತ್ತೆ. ಈಗಲೂ ಅನೇಕ ಕಡೆ ಬರೀ ಹುಲ್ಲು ತಿಂತಿದ್ದಾರೆ ಮನುಷ್ಯರಾಗಿ. ನೋಡಿ, ಪ್ರಾಣಿಗಳಿಗಿಂತ ಕೆಳಗಡೆ ಜೀವನ ಬರುತ್ತೆ ಅಂತ. ನಮಗೆ ಮನೆ ಇಲ್ಲ ಅಂದರೆ ಹೆಂಗಿರೋದು ಅಂತ ಜನ ತುಂಬ ಅಲಿತಾರೆ. ನೀವು ತಂದೆಯ ಮನೆಯಲ್ಲಿ ಎಷ್ಟು ಸುಖಿಯಾಗಿ ಕೂತಿದ್ದೀರಾ ಅಂದರೆ, ನಾವು ಎಷ್ಟು ಋಣಿಗಳು, ಎಷ್ಟು ಕೃತಜ್ಞತೆ ಇರಬೇಕು. ಬಾಬಾ, ನಿನ್ನ ಮತದ ಮೇಲೆ ನಡೀತಾ ಸದಾ ನಿನ್ನ ನೆನಪಲ್ಲಿರ್ತೀನಿ, ನಿನ್ನ ಆಸ್ತಿಯ ನೆನಪಲ್ಲಿರ್ತೀನಿ ಅನ್ನೋದು ಶ್ವಾಸ ಬರಬೇಕು. अपना और अन्य औरों का भी कल्याण करना है. ನನ್ನ ನೆನಪಲ್ಲಿದ್ದು ತನ್ನ ಹಾಗೂ ಅನ್ಯರ ಕಲ್ಯಾಣ ಮಾಡಿ. आगे चल आपे ही आएंगे, तकदीर जागेंगी, जगनी तो है, ಬೇಹದ್ की ರಾಜಧಾನಿ ಸ್ಥಾಪನ ಹೋನಿ है. ಅಂದರೆ ಎಷ್ಟು ಯೋಗ ಮಾಡ್ತಾ ಹೋಗ್ತೀವಿ, ಜನ ತಾನೇ ಬರ್ತಾ ಹೋಗ್ತಾರೆ, ಅದೃಷ್ಟ ಬೆಳಗಿಸ್ಕೊಳ್ತಾ ಹೋಗ್ತಾರೆ. ಬೆಳಗಲೇಬೇಕು ಮಕ್ಕಳೇ, ರಾಜಧಾನಿ ಸ್ಥಾಪನೆ ಆಗ್ತಿದೆ. ಹರೇಕ ಕಲ್ಪ್ ಪಹಲೆ ಮಿಸಲ್ ಪುರುಷಾರ್ಥ करते हैं. बच्चों को तो बहुत खुशी रहना चाहिए. बाप दादा का चित्र देखते ही खुशी में रोमांच खड़ा हो जाना चाहिए. वो खुशी का पारा स्थायी रहना है. ಕೇಳಿದ್ರಾ? ಸ್ಥಾಯಿ रहना चाहिए, ಇಂಪಾರ್ಟೆಂಟ್. ಬಾಬಾ ಬೇಹದ್ ರಾಜಧಾನಿ ಸ್ಥಾಪನೆ ಮಾಡ್ತಿದ್ದಾರೆ. ಕಲ್ಪದ ಹಿಂದಿನಂತೆ ಮಕ್ಕಳು ಯಾರ್ಯಾರು ಹೆಂಗೆ ಪುರುಷಾರ್ಥ ಮಾಡಿದರೋ ಅದು ಮಾಡ್ತಾನೆ ಇದ್ದಾರೆ. ಬಟ್ ನೀವು ಮಕ್ಕಳಿಗೆ ಮಾತ್ರ ಅಪಾರ ಖುಷಿ ಇರಬೇಕು. ತಂದೆ ಚಿತ್ರ ನೋಡಿದ್ರೆ ಖುಷಿಯಲ್ಲಿ ರೋಮಾಂಚನ ಆಗ್ಬಿಡ್ಬೇಕು. ನನ್ನ ತಂದೆ ಬಂದ್ಬಿಟ್ಟಿದ್ದಾರೆ, ಆಸ್ತಿ ಕೊಟ್ಟು ವಿಶ್ವದ ಮಾಲೀಕ ಮಾಡೋಕ್ಕೆ. ಗಳಿಗೆ ಬುದ್ಧಿಯಿಂದ ಬಾಬನ್ ನೋಡ್ತಾ, ಬಾಬಾ ಮೀಟೆ ಬಾಬಾ, ಪ್ಯಾರೆ ಬಾಬಾ, ಕಣ್ಣಲ್ಲಿಟ್ಕೊಳ್ಳಿ, ಪ್ರೀತಿ ಮಾಡಿ, ಬಾಬಾ ಬಾಬಾ ಬಾಬಾ. ಈ ಖುಷಿ ಅಪಾರ ಖುಷಿ. ಸ್ಥಾಯಿ ಅಂದರೆ ಸ್ಥಿರವಾಗಿ ನಿರಂತರವಾಗಿರಬೇಕು. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. बाबा शुक्रिया. गुड इवनिंग. धारणेगे सदा अपार खुशी में रहने के लिए बेहद की नॉलेज बुद्धि में रखना है. ज्ञान रत्नों से अपनी झोली भरकर अपना और सर्व का कल्याण करना है. नॉलेज में बहुत बहुत होशियार बनना है. ತಾನು ಸದಾ ಅಪಾರ ಖುಷಿಯಲ್ಲಿರಲಿಕ್ಕೆ
ಬೇಹದ್ ನಾಲೆಜನ್ನು ಬುದ್ಧಿಯಲ್ಲಿ ಇಟ್ಕೋಬೇಕಾಗಿದೆ. ಜ್ಞಾನ ರತ್ನಗಳಿಂದ ತನ್ನ ಜೋಳಿಗೆಯನ್ನು ತುಂಬಿಕೊಂಡು ತನ್ನ ಹಾಗೂ ಸರ್ವರ ಕಲ್ಯಾಣ ಮಾಡ್ಕೋಬೇಕಾಗಿದೆ. ಜ್ಞಾನದಲ್ಲಿ ಬಹಳ ಬಹಳ ಹೋಶಿಯಾರ್ ಬುದ್ಧಿವಂತರಾಗಬೇಕು. ಏನು ಹೇಳ್ತಾರೋ ಧಾರಣೆ ಮಾಡ್ತಾ ಹೋಗ್ಬೇಕು, ಅನುಭವ ಮಾಡ್ತಾ ಹೋಗ್ಬೇಕು, ಅದರಂತೆ ಇರ್ತಾ ಹೋಗ್ಬೇಕು. ಖುಷಿ ಅಲ್ವಾ? ಎಂಥ ಅನ್ಲಿಮಿಟೆಡ್ ನಾಲೆಜ್ ಯಾವುದು ಋಷಿಮುನಿಗಳಿಗೂ ಗೊತ್ತಿಲ್ಲ. ಆಮೇಲೆ भविष्य की जन्मों के राज्य भाग का अधिकार लेने के लिए अपना बैगेज सब ट्रांसफ़र कर देना है. इस चीज़ी दुनिया से छुटकारा पाने की युक्ति रचनी है. 21 ಜನ್ಮಗಳ ರಾಜ್ಯ ಭಾಗದ ಅಧಿಕಾರ ತಗೊಳ್ಳೋಕ್ಕೆ ತನ್ನ ಬ್ಯಾಗೇಜ್ ಎಲ್ಲ ಟ್ರಾನ್ಸ್ಫರ್ ಮಾಡಬೇಕಾಗಿದೆ. ಈ ಚೀಚಿ ಪ್ರಪಂಚದಿಂದ ಮುಕ್ತರಾಗೋ ಯುಕ್ತಿ ಮಾಡಿ. ಸಿಕ್ಕಾಕೊಳ್ಬೇಡಿ ಹಳೆ ಪ್ರಪಂಚ, ಹಳೆ ಸಂಬಂಧ, ವೈಭವ, ದುಡ್ಡಲ್ಲಿ. ಹುಷಾರು ಮಕ್ಕಳೇ ಅಂತಿದ್ದಾರೆ. ಕೇಳಿಸ್ತಿದೆಯಾ? ಅಟೆನ್ಷನ್ ಪ್ಲೀಸ್. ಕೇಳ್ತಾ ಕೇಳ್ತಾ ಮನಸ್ಸು ಟಪ್ಪಂತ ಒಟ್ಬಿಡ್ತದೆ. ವರದಾನ ಅಟೆನ್ಷನ್. हर कर्म रूपी बीज को फलदायक बनाने वाले योग्य शिक्षक भव. ಪ್ರತಿ ಕರ್ಮರೂಪಿ ಬೀಜವನ್ನು ಫಲದಾಯಿ ಮಾಡೋರೇ ಯೋಗ್ಯ ಶಿಕ್ಷಕರು. ಪ್ರತಿ ಕರ್ಮ ಫಲ ಕೊಡದೆ ಹೋಗ್ಕೂಡ್ದು ಅಂತ. योग्य शिक्षक उसे कहा जाता जो स्वयं शिक्षा स्वरूप हो. क्योंकि शिक्षा देने का सबसे सहज साधन है स्वरूप द्वारा शिक्षा देना. वे अपने हर कदम द्वारा शिक्षा देते हैं. उनके हर बोल वाक्य नहीं लेकिन महावाक्य कहे जाते. उनका हर कर्म रूपी बीज फलदायक होता है, निष्फल नहीं. ऐसे योग्य शिक्षक का संकल्प आत्माओं को नई सृष्टि का अधिकारी बना देती है. ಅಂದರೆ ನಿಮಿತ್ತ ಟೀಚರ್ಸ್, ಯೋಗ್ಯ ಶಿಕ್ಷಕರಂದರೆ ಯಾರು ಸ್ವಯಂ ಬಾಬನ ಶಿಕ್ಷಣಗಳ ಸ್ವರೂಪರಾಗಿ ಅನ್ಯರಿಗೆ ಶಿಕ್ಷಣ ಕೊಡ್ತಾರೆ. ಈಗ ಬಾಬಾ ಆತ್ಮಾಭಿಮಾನಿಗಳಾಗಿರಿ ಅಂದರೆ ಆತ್ಮಾಭಿಮಾನಿಯಾಗಿ ಅನ್ಯರ ಹತ್ರ ಹೇಳೋದು, ಮಾತಾಡೋದು. ಹಂಗೆ ಏನು ಹೇಳ್ತಾರೋ ಅದರ ಸ್ವರೂಪರಾಗಿ ಶಿಕ್ಷಣ. ಮತ್ತು ತನ್ನ ಪ್ರತಿ ಹೆಜ್ಜೆಯ ಮುಖಾಂತರ ಅವ್ರ ಕರ್ಮನೇ ಶಿಕ್ಷಣ ಕೊಡುತ್ತೆ. ಪ್ರತಿ ಮಾತು ಬರೀ ಮಾತಲ್ಲ, ವಾಕ್ಯ ಅಲ್ಲ, ಮಹಾವಾಕ್ಯ ಅನಿಸುತ್ತೆ. ಹೇಗೆ ಬಾಬಾವ್ರು ಹೇಳಿದ್ಬಿಟ್ಟು ಬೇರೆ ಏನೂ ಹೇಳಲ್ಲ. ಅವರ ಕರ್ಮರೂಪಿ ಬೀಜ ಅಷ್ಟು ಫಲದಾಯಕವಾಗಿರುತ್ತೆ. ಏಕೆಂದರೆ ನೋಡೋದು, ಮಾತಾಡೋದು ಎಲ್ಲದೂ ಕರ್ಮನೇ ತಾನೇ. ಈ ಥರ ಯೋಗ್ಯ ಶಿಕ್ಷಕರ ಸಂಕಲ್ಪ ಅನೇಕ ಆತ್ಮಗಳಿಗೆ ಹೊಸ ಸೃಷ್ಟಿಯ ಅಧಿಕಾರಿ ಮಾಡಿಬಿಡುತ್ತೆ. ಅಂದರೆ ಅವರ ಕರ್ಮದ ಫಲ ಅನ್ಯರಿಗೆ ಸಿಗ್ತಾ ಹೋಗುತ್ತೆ. स्लोगन मन आभव की स्थिति में रहो तो अलौकिक सुख व मनरस स्थिति का अनुभव करेंगे. ಮನ್ಮನಾಭವದ ಸ್ಥಿತಿಯಲ್ಲಿರಿ, ಆಗ ಅಲೌಕಿಕ ಸುಖ ಮನರಸದ ಅನುಭವ ಆಗುತ್ತೆ. ಮನಸ್ಸನ್ನು ಬಾಬನಲ್ಲಿಟ್ಟರೆ ಎಲ್ಲ ಮನಸ್ಸಿನ ಸುಖ, ಮುಕ್ತಿಯ ಸುಖ, ಬುದ್ಧಿಯ ಏಕಾಗ್ರತೆಯ ಸುಖ, ಸಂಸ್ಕಾರಗಳ ಶುದ್ಧಿಯ ಸುಖ ಎಲ್ಲ ಸಿಗ್ತದೆ. ಏನು ಸಿಕ್ಕಲ್ಲ ಹೇಳ್ರಿ? ಮೀಟೆ ಬಚ್ಚೆ, ಹೆಂಗೆ ತಂದೆಯ ಪಾರ್ಟ್ ಸರ್ವರ ಕಲ್ಯಾಣ ಮಾಡೋದು, ಹಾಗೆ ತಂದೆಯ ಸಮಾನ ನೀ ಮಕ್ಕಳು ಕಲ್ಯಾಣಕಾರಿಗಳಾಗಿ ತನ್ನ ಮತ್ತು ಸರ್ವರ ಕಲ್ಯಾಣ ಮಾಡಿ ಮಕ್ಕಳೇ ಅಂತಿದ್ದಾರೆ. ಸರಿನಾ? ಓಂ ಶಾಂತಿ. ಖುಷಿ, ಅಪಾರ ಖುಷಿ, ಸ್ಥಿರವಾದ ಖುಷಿ, ನಿರಂತರ ಖುಷಿ. ಡ್ಯಾನ್ಸ್ ಮಾಡ್ತಾ ಇರಬೇಕು. ಬಾಬಾ ಬಾಬಾ ನೀನು ಸಿಕ್ಬಿಟ್ಟಿದೆಯಲ್ಲ, ಖಜಾನೆ ತುಂಬ್ತಿದೆಯಲ್ಲ. ಜೋಳಿಗೆನೂ 2 ಜನ್ಮಕ್ಕೆ, ಇಡೀ ಕಲ್ಪಕ್ಕೆ ತುಂಬ್ತಿದ್ದಾರೆ. 2 ಯುಗ ಅಂತೂ ರಿಸರ್ವ್ಡೆ.
बाबा तुम्हारी शिक्षाएं सदा है संग हमारे। बाबा तुम्हारी शिक्षाएं सदा है संग हमारे। चलते रहेंगे जीवन भर तेरी श्रीमत के सहारे। चलते रहेंगे जीवन भर तेरी श्रीमत के सहारे। बाबा तुम्हारी शिक्षाएं सदा है संग हमारे। बाबा तुम्हारी शिक्षाएं सदा है संग हमारे। ना दुख देना ना दुख लेना तूने हमें सिखाया है। ना दुख देना ना दुख लेना तूने हमें सिखाया है। शुभ चिंतक बन रहना सबका तूने पाठ पढ़ाया है। शुभ चिंतक बन रहना सबका तूने पाठ पढ़ाया है। अपकारी पर कर उपकार यही है शब्द तुम्हारे। अपकारी पर कर उपकार यही है शब्द तुम्हारे। बाबा तुम्हारी शिक्षाएं सदा है संग हमारे। बाबा तुम्हारी शिक्षाएं सदा है संग हमारे। निंदक को भी स्नेह देना कहती तेरी वाणी है। कांटों को जो फूल बनाए तेरी वो दीर्घ कहानी। निंदक को भी स्नेह देना कहती तेरी वाणी है। कांटों को जो फूल बनाए तेरी वो दिव्य कहानी है। तू रचता है उन गुणों का जो सबसे है न्यारे। तू रचता है इन गुणों का जो सबसे है न्यारे। बाबा तुम्हारी शिक्षाएं सदा है संग हमारे। बाबा तुम्हारी शिक्षाएं सदा है संग हमारे। सबके गुणों को तुम्हें उठाना अवगुण किसी के ना अपनाना। सबके गुणों को तुम्हें उठाना अवगुण किसी के ना अपनाना। गिरते हुए को गले लगाना सबको ज्ञान की राह दिखाना। गिरते हुए को गले लगाना सबको ज्ञान की राह दिखाना। बजते रहेंगे इन कानों में तेरे ज्ञान नगारे। बजते रहेंगे इन कानों में तेरे ज्ञान नगारे। बाबा तुम्हारी शिक्षाएं सदा है संग हमारे। बाबा तुम्हारी शिक्षाएं सदा है संग हमारे। चलते रहेंगे जी
जीवन भर तेरी श्रीमत के सहारे, चलते रहेंगे जीवन भर तेरी श्रीमत के सहारे। बाबा तुम्हारी शिक्षाएं सदा है संग हमारे, बाबा तुम्हारी शिक्षाएं सदा है संग हमारे।